ಇನ್ನ ಈ ಗತವೈಭವ ಸಾರಿ ಸಾಂಗಿಗೆ ಬರಕಾದ್ರೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವೇನೋ ಬರೆದು ಬಿಡ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತರೋದು ಪ್ರೊಡ್ಯೂಸರ್ಸ್. ಸೊ ಸಿರ್ವೇಗರ್ ಸಿಲ್ವರ್ ಸ್ಕ್ರೀನ್ಸ್ ದೀಪಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಶಿಪ್ ನ ಇದೇ ರೀತಿ ಹುಡುಕಿ ಒಂದು ಪೋರ್ಚುಗಲ್ ರೆಪ್ಲಿಕ್ ಆಯ್ತು. ನಾನು ವಾಸ್ಕೋಡಗಮ ಭಾರತ ರೂಟ್ ಕಂಡಿಡ್ದ ಅಂತ ಇದ್ದಾಗ ನನಗೆ ಅವಾಗ್ಲೇ ಅನ್ಸಿತ್ತು, ಅವನ್ ಯಾಕೆ ರೂಟ್ ಕಂಡಿಡ್ಬೇಕು, ನಮ್ಮ ಇಂಡಿಯಾಗ ರೂಟ್ ಇದೆ, ಅವನ್ ಯಾಕೆ ನಮಗೆ ಕಂಡಿಡ್ಬೇಕು ಅನ್ನೋ ತರ ಅನ್ಸ್ತಿತ್ತು. ಅವಾಗ ಗೊತ್ತಾಗಿದೆ. ಸೊ ನಾವು ಹುಡಿಕೊಂಡು ಹೋಗಿ ತಿರ್ಗಾ ಪೋರ್ಚುಗಲ್ ಅಲ್ಲೇ ನಾವು ಮದೀರಾ ಅಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಊರದು, ಅಲ್ಲಿ ರೆಪ್ಲಿಕಾ ಶಿಪ್ ಇತ್ತು, ಶೂಟ್ ಮಾಡ್ದು. ಸೊ ಫಸ್ಟ್ ಡೇ ನಾವು ಟ್ರಿಪ್ಗೆ ಹೋದಾಗ ಎಲ್ಲರೂ ವಾಮಿಟ್ ಮಾಡ್ಕೊಂಡು, ಅಂದ್ರೆ ಅದ್ ನೋಡಿ ನಮ್ಗೆ ನಿಲ್ಲಕ್ ಆಗ್ತಿರ್ಲಿಲ್ಲ ಸೀ ಸಿಕ್ನೆಸ್ ಅಲ್ಲಿ. ಸೊ ಸೆಕೆಂಡ್ ಡೇ ವಿಲಿಯಮ್ ಸರ್ ಹೇಳಿದ್ರು, ನಾವ್ ಈ ಡೈರೆಕ್ಷನ್ ಅಲ್ಲೇ ಶೂಟ್ ಮಾಡ್ಬೇಕು, ಲೈಟ್ ಹಿಂಗ್ ಬೀಳ್ತಿದೆ ಈ ಟೈಮ್ ಅಂತ. ಸೊ ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡ್ದು. ಆಮೇಲೆ ಫುಲ್ ಹಿಂಗ್ ಆಗ್ತಾನೆ ಇತ್ತು. ರಾತ್ರಿ ಹೋಟೆಲ್ ಬಂದಾಗ್ಲೂ ನಮ್ಗೆ ಹಿಂಗೆ ಆಗ್ತಿತ್ತು. ನಾವು ರೆಸ್ಟ್ ರೂಮ್ಗೆ ಹೋದಾಗ್ಲೂ ನಮಗೆ ಗುರಿ ಹಿಡಿಯಕ್ ಆಗ್ತಿರ್ಲಿಲ್ಲ. ಸೊ ಅದು ಫುಲ್ ನಾವು ಹೋಗ್ಲಿಂಗ್ ಆಗ್ತಾನೆ ಇದ್ದ, ಇದು ಯಾಕೆ ಹಿಂಗಾಗ್ತಿದೆ ಅಂತ ಮಲ್ಗಕ್ ಆಗ್ತಿರ್ಲಿಲ್ಲ. ನನ್ಗಂತೂ ವಿಲಿಯಂ ಸರ್ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಹಿಂಗ ಮಲ್ಗೋರು, ನನ್ಗೆ ಆಗ್ತಾನೆ ಇರ್ಲಿಲ್ಲ. ನನ್ಗೆ ಹೆಂಗೆ ನಿದ್ದೆ ಆಗ್ತಿರ್ಲಿಲ್ಲ, ಅಲ್ಲೂ ಹೋಗ್ತಿದ್ದ. ತಿರ್ಗಾ ಬೆಳಗ್ಗೆ ವಾಮಿಟ್ಟು. ಹೀರೋಯಿನ್ ತಾಯಿಯವರು ಬೋಟ್ ನೋಡೋಣ ಅಂತ ಶಿಪ್ ಬಂದು ಅರ್ಧ ದಿನಕ್ಕೆ ವಾಪಸ್ಸು, ಇನ್ನು ಇರ್ಲೇ ಇಲ್ಲ. ಇವ್ರು ಪೋರ್ಚುಗೀಸ್ ಅವ್ರು ಬಂದ್ರೆ ನಾವಷ್ಟೇ ಇಂಗ್ಲಿಷ್ ವ್ಯಾಮೋಹ, ಅವ್ರು ಬರೀ ಪೋರ್ಚುಗಲ್ ಮಾತ್ರ ಮಾತಾಡ್ತಾರೆ. ನಾನು ಅವ್ರ ಹತ್ರ ಕನ್ನಡ ಬೇರೆ ಮಾತಾಡ್ಸ್ಬೇಕು. ಸೊ ನಾನು ಭೂಷಣ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅವ್ರನ್ನ ಹಿಡಿದು ಡ್ಯಾನ್ಸ್ ಮಾಡಿ ಅವ್ರ ಕೈಯಲ್ಲಿ ಲಿರಿಕ್ಸ್ ಆಡಿಸಿ, ಸೊ ತುಂಬಾ ಎಫರ್ಟ್ ಹಾಕಿದಾರೆ ಅವರು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಟ್ ದ ಸೇಮ್ ಟೈಮ್ ಅದೇ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಅಂತ ಟೈಮಲ್ಲಿ ಡ್ಯಾನ್ಸ್ ಮಾಡಿದಂತ ದುಷ್ಯಂತ್ ಮತ್ತೆ ಆಶಿಕ್ ಅವ್ರಿಗೂ ಕ್ರೆಡಿಟ್ಸ್ ಸಲ್ಲೇಬೇಕು. ಸೊ ಸಿನಿಮಾಟೋಗ್ರಾಫರ್ ಅಫ್ಕೋರ್ಸ್, ಸಿನಿಮಾಟೋಗ್ರಾಫರ್ ಮತ್ತೆ ಮ್ಯೂಸಿಕ್ ಎಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಎಲ್ಲ ಹೋಗ್ಲಿದ್ದೀನಿ, ನೆಕ್ಸ್ಟ್ ಪ್ರೆಸ್ ಮೀಟ್ ಎಲ್ಲ ಹೋಗ್ಲತ್ತೀನಿ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಸುಪ್ರೀತ್ ಸರ್ ಬಂದಿದ್ರೆ ಅವ್ರಿಗೂ ಥ್ಯಾಂಕ್ಸ್. ದೇವಣ್ಣ ಪ್ರತಿಯೊಬ್ಬರು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ. ಚಿರು ಬಗ್ಗೆ ಹೇಳ್ಬೇಕು, ಚಿರು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಇರ್ಲಿಲ್ಲ. ನನ್ನ ಟೀಮ್ ಕರಿತೀನಿ ಅಂದ್ರೆ ನಾನು ಚಿರುನ್ ಮಾತ್ರ ಕರಿಬೇಕು. ಯಾಕಂದ್ರೆ ಫಸ್ಟ್ ಡೇ ಇಂದ ಚಿರು ಸುಮ್ಮನೆ ಬಂದ್ಬಿಡು. ಫಸ್ಟ್ ಡೇ ಇಂದ ಸಿನಿಮಾದಲ್ಲಿ ನನ್ ಜೊತೆ ನಿಂತ್ಕೊಂಡವನು ಚಿರು. ಅಂದ್ರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಹೋದ್ರು, ನಾನು ಮಧ್ಯದಲ್ಲಿ 2 ಮೂವಿ ಮಾಡಿದೆ ಗತವೈಭವ ಟೈಮ್ ತಗೊಂಡಿದ್ಕೆ. ಬಟ್ ಚಿರು ಮಾತ್ರ ಅವತ್ತಿಂದ ಇವತ್ತರೆಗೂ ಗತವೈಭವದಲ್ಲೇ ನಾನು ಇರ್ತೀನಿ ಅಂತ ನನ್ನ ಬೆನ್ನೆಲುಬಾಗಿ ನಿಂತವ್ ಚಿರು. ಸೊ ಅವನಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಮೈಕ್ ಕೊಡ್ತೀವಿ. ಸೊ ಅಷ್ಟ. ಥ್ಯಾಂಕ್ ಯು ಚಿರು. ಥ್ಯಾಂಕ್ ಯು ಶಿವಣ್ಣ ಅವ್ರೆ, ಇಷ್ಟೊತ್ತು ಕೂರ್ಸ್ಕೊಂಡಿದೀವಿ. ಸಾರಿ ಶಿವಣ್ಣ. ಥ್ಯಾಂಕ್ ಯು ಮಚ್.